ಸಾಯಿ ಖಾನ್ ಅಂತ ನಮ್ಮ ತಂದೆದೇ ಅದು ಮರ್ಡರ್ ಆಗಿರೋದು. ಅದು ಸುಟ್ಟಿದಾರಲ್ಲ, ಅದು ನಮ್ಮ ತಂದೆನೇ. 15ನೇ ತಾರೀಕಿಗೆ ನಮ್ಮಪ್ಪ ಮಿಸ್ಸಿಂಗ್ ಆಯ್ತಾರೆ, ಎಲ್ಲೂ ಕಾಣಿಸಲ್ಲ. ಅದಕ್ಕೆ ನಾನು ಒಂದು ನೈಟ್ ಹುಡುಕ್ತೀನಿ, ಎಲ್ಲೂ ಕಾಣಲ್ವಲ್ಲ. ಮತ್ತೆ 2ನೇ ನೈಟು ಹುಡುಕ್ತೀನಿ, ಎಲ್ಲೂ ಬಾರ್ತವ, ಎಲ್ಲೂ ಕಾಣಿಸಲ್ಲ. ನಾನಾ ನಮ್ಮಪ್ಪ ಆಟೋ ಡ್ರೈವರು, ಆಟೋ ಓಡಿಸ್ಕೊಂಡು ಬಾಡಿಗೆ ಹೊಡ್ಕೊಂಡಿದ್ರು. ಅವ್ರು ಕಾಣಿಸಲ್ಲ ಅಂತ ನಾವು ಮಿಸ್ಸಿಂಗ್ ಕಂಪ್ಲೇಂಟು ಕೊಟ್ವಿ. ಅವನು 15ನೇ ತಾರೀಕಿಗೆ ನಮ್ಮಪ್ಪ ಮಿಸ್ಸಿಂಗ್ ಮಾಡಿದ್ರಲ್ಲ, ಅವಾಗಲೇ ಅಲ್ಲಿ ಇದಾಗ್ಬಿಟ್ಟಿತ್ತಂತೆ. ಅದು ಯಾಸಿನ್ ಅಂತ ಇದಾನಲ್ಲ, ಅವ್ನು ಹೊಡೆದ್ಬಿಟ್ಟಿತ್ತಂತೆ. ನಮಗದು ಗೊತ್ತಿರಲಿಲ್ಲ. ನಾವು ಡೈಲಿ ಒಂದೊಂದು ಊರು ಪಾಯಿಂಟ್ ಮಾಡ್ಕೊಂಡು ಹೋಗ್ತಿದ್ವಿ. ಗಣಸಿ, ತರೀಕೆರೆ ಎಲ್ಲ ಒಂದು ಬಿಟ್ಟಿಲ್ಲ, ಹಂಗೆ ಹೋಯ್ತಿದ್ದೆ ಗಾಡಿ ಎತ್ಕೊಂಡು. ಅಲ್ಲಿ ಎಲ್ಲೋ ನಮಗೂ ಕಾಣಿಸಿಲ್ಲ. ನಾವು ಬರ್ತಾರೆ, ಎಲ್ಲೋ ಹೋಗಿದ್ದಾರೆ ಅಂತ ಇದ್ವಿ. ಆಮೇಲೆ ಇಲ್ಲಿ ಬಾಡಿ ಸಿಕ್ತು. 24ನೇ ತಾರೀಕಿಗೆ ಬಾಡಿ ಸಿಗುತ್ತೆ. ಇಲ್ಲಿ ಕೆಳಗಡೆ ತಿರುಪ್ತಿ ರೋಡ್ನಲ್ಲಿ ಜಾವಿದಣ ಗ್ಯಾರೇಜ್ ಮುಂದೆ ಬಾಡಿ ಸಿಕ್ಕುತ್ತೆ. ಅಲ್ಲಿ ಹೋಗಿ ನೋಡ್ತೀನಿ, ನಮ್ಮ ಅಪ್ಪನ ಥರ ಚಪ್ಪಲಿ ಕಾಣಿಸುತ್ತೆ. ನಮ್ಮಪ್ಪ ಆ ಥರದೇ ಚಪ್ಪಲಿ ಹಾಕೋದು. ಆಮೇಲೆ ಇಲ್ಲಿ ಒಂಚೂರು ಗಡ್ಡ ಬೆಳೆದಿರುತ್ತೆ. ಗಡ್ಡ ನೋಡಿ ನಮ್ಮ ಅಪ್ಪನ ಥರ ಕಾಣ್ತಿದ್ಯಲ್ಲ ಅಂತ ಪೊಲೀಸಿಗೆ ಇದು ಮಾಡ್ತೀನಿ. ನಮ್ಮ ಅಪ್ಪನೇನಾ ಇವರು, ಒಂಚೂರು ಇದು ಮಾಡಿ ಪ್ರೂಫ್ ಮಾಡಿಸಿ ಅಂತ ಕಂಪ್ಲೇಂಟ್ ಮಾಡ್ತೀನಿ. ನಮ್ಮ ಚಿಕ್ಕಪ್ಪ ಅಲ್ಲಿ ಹೋಗ್ತಿದ್ರಂತೆ, ಪಬ್ಲಿಕ್ ಇರುತ್ತೆ ಅಲ್ಲಿ, ಬಾಡಿ ನೋಡ್ಕೊಂಡು ಇರ್ತಾರೆ ಪಬ್ಲಿಕ್ಕು. ನಮ್ಮ ಚಿಕ್ಕಪ್ಪ ಫೋನ್ ಮಾಡ್ತಾರೆ, ಈ ಥರ ಚಪ್ಪಲಿ ಬಿದ್ದಿದ್ದಾವೆ, ಬಂದು ನೋಡು, ಹಂಗೆ ಕಾಣಿಸ್ತಿದ್ದಾವೆ ಅಂತ. ಬಂದು ನೋಡ್ತೀನಿ, ಪ್ರೂಫ್ ಮಾಡೋಕ್ಕಾಗಿಲ್ಲ, ಏನು ಅದರಲ್ಲಿ ಇರಲಿಲ್ವಲ್ಲ, ಗೊತ್ತಾಗಿಲ್ಲ ನನಗೆ. ಒಂಚೂರು ಇಷ್ಟೇ ಗಡ್ಡ ಆಯಿತು, ಗೊತ್ತಾಗಿಲ್ಲ, ಸುಟ್ಟಿತ್ತು. ಅದಕ್ಕೋಸ್ಕರ ನಾವು ಪೊಲೀಸಿಗೆ ಇದು ಮಾಡಿದೆ, ನಮ್ಮ ಅಪ್ಪನೇ ಅಂತ ಪ್ರೂಫ್ ಮಾಡಿ ನೋಡೋಣ ಅಂತ. ಅದು ಒಂದು 2-3 ದಿವಸ ಆಯಿತು. ಆಮೇಲೆ ಇವ್ರಿಗೆ ಅರೆಸ್ಟ್ ಮಾಡ್ತಾರಲ್ಲ, ಯಾಸೀನು ಮತ್ತು ನಮ್ಮ ಅಮ್ಮಂಗೆ ಅರೆಸ್ಟ್ ಮಾಡ್ತಾರೆ. ಅವಾಗ ನನಗೆ ಒಂಚೂರು ಕನ್ಫರ್ಮ್ ಆಯಿತು, ಇದು ನಮ್ಮದೇ ಬಾಡಿ, ಯಾಸೀನೇ ಮಾಡಿರ್ಬೋದು ಆ ಥರ ಕನ್ಫರ್ಮ್ ಆಗಿ. ಆಮೇಲೆ ಇನ್ನೊಂದು ದಿವಸ ಬಿಟ್ಟು ನೋಡಿದ್ರೆ ಅದು ಎಲ್ಲ ಪ್ರೂಫ್ ಸಿಕ್ತು. ಅವನೇ ಹೇಳ್ದ ಅಂತೆ, ಎಲ್ಲ ಪ್ರೂಫ್ ಮಾಡ್ದ ಅಂತೆ, ನಾನೇ ಮಾಡಿರೋದು, ನಾನೇ ಈ ಥರ ಮಾಡಿದೆ ಅಂತ. ಅವಾಗ ನಮಗೆ ಕನ್ಫರ್ಮ್ ಆಗಿದ್ದು. ಅದು ನಮ್ಮ ತಾಯಿ ಏನೋ ಹೇಳ್ತಿದ್ರಂತೆ ಫೋನಲ್ಲಿ, ಹಂಗಂತ ಹೇಳ್ದ ಅಂತೆ. ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದಕ್ಕೆ ಹೊಡೆದೆ ಅಂತ ಹೇಳ್ತಾನೆ. ಅವ್ರ ಅಫೇರ್ ಇತ್ತು. ಆಮೇಲೆ ಇನ್ನೊಂದು ಪಾಯಿಂಟು, ನನಗೂ ಯಾಸಿನ್ಗೂ ಒಂದು 3-4 ಸತಿ ಆಗಿದೆ. ಹಂಗೆ ಬಾಯಿ ಮಾತಲ್ಲಿ ಗಲಾಟೆ ಆಗಿದೆ. ನಮ್ಮ ಅಪ್ಪಂದು ಒಂದು ಗಲಾಟೆ ಆಗಿಲ್ಲ. ಆಮೇಲೆ ಎತ್ಕೊಂಡು ಹೋಗ್ಬಿಟ್ರಲ್ಲ, ಅವನಿಗೆ ಅರೆಸ್ಟ್ ಮಾಡಿದ್ರಲ್ಲ, ಯಾಕಂದ್ರೆ ಗ್ಯಾರೇಜ್ ಮುಂದೆನೇ ಮಾಡಿದ್ದಾನೆ. ಅದು ನನಗೆ ಡೌಟ್ ಬಂತು, ಇವನೇ ಮಾಡಿರ್ತಾನೆ. ವೆಲ್ಡಿಂಗ್ ಕೆಲಸ ಮಾಡ್ತಾನೆ ಜಾವಿದಣ್ಣ ಅಂತ. ಯಾರಿಗೆ? ನನ್ಗೂ ಅವನ್ಗಾನ ಅದೇ ಮನೆ ತವಾಯಿಂದ ಗಾಡಿ ನಿಲ್ಸ್ಕೊಂಡು ಫೋನಲ್ಲಿ ಮಾತಾಡ್ಕೊತಾನೆ. ನಾನು ಇರಲ್ಲ ಆ ಟೈಮಲ್ಲೂ, ಗಾಡಿ ಅಲ್ಲಿ ಮುಂದೆ ನಿಲ್ಲಿಸ್ತಾನಂತ ನಾನು ಸುಮ್ಮನೆ ನಾನೇ ಆಗಿ ಅಂತ ಇದು ಮಾಡಿದ್ದೆ. ಯಾಕೆ ನಿಂತಿದ್ಯಾ ಇಲ್ಲಿ, ಹೆಂಗೆ ಅಂತ ನಾನೇ ಉಲ್ಟಾ ಸೀದಾ ಮಾತಾಡಿದ್ದೆ. ಅನುಮಾನ ಇತ್ತು. ಈಗ ಏನಂದ್ರೆ, ಈ ಮರ್ಡರ್ ಯಾವ ರೀತಿ ಮರ್ಡರ್ ಮಾಡಿದ್ರು ಅಂತ, ಯಾವ ರೀತಿ ಬಾಡಿ ಸುಟ್ಟರು ಅಂತ ನಿಮ್ಗೆ ಗೊತ್ತಿಲ್ಲ? ಫಸ್ಟು ಬಾರಿಗೆ ಹೋಗಿ ಎಣ್ಣೆ ತೊಗೊಂಡು ಬಂದಿದ್ದಾರೆ ಇವರು. 6 ಪ್ಯಾಕೆಟ್ ಎಣ್ಣೆ ತಗೊಂಡ ಅಂತೆ ಅವನು, ರಾಜಾ ವಿಸ್ಕಿದು. ಇವನ್ 2 ತುಬಾರ್ಗೋ ತಗೊಂಡು 1 ತುಬಾರ್ಗೋ ಇವನ್ ಕುಡ್ದಿಯಾನಂತೆ. ಆಮೇಲೆ 6 ಪ್ಯಾಕೆಟು ಕುಡ್ಸಿದಾನಂತೆ ಟಾರ್ಪಲ್ ಮೇಲೆ ಕೂರಿಸ್ಕೊಂಡು 6 ಕುಡ್ಸಿದಾನೆ. ಕುಡ್ಸಿ ನಮ್ಮಪ್ಪ ಮಂಕೊಂಡಿದಾರಂತೆ. ಮಂಕೊಂಡವಾಗ ಇಟ್ಕೆ ಬರುತ್ತಲ್ಲ ಕಲ್ಲು, ಅದು ಎತ್ತಿ ಹಾಕಿ ಬೆಂಕಿ ಹಾಕಿದಾರಂತೆ. ಅವ್ನು ಡೈಲಿ ಇಲ್ಲಿ ಕೆಳಗಡೆ ಪೆಟ್ರೋಲ್ ತಗೊಂಡು ಡೈಲಿ ಸುಡ್ತಿದ್ದ ಅಂತೆ, ಗೊತ್ತಾಗ್ದಂಗೆ. ಹಂಗೆ ಡೈಲಿ ಬೆಳಿಗ್ಗೆ 7 ಗಂಟೆಗೇನೋ ಬೆಂಕಿ ಹಾಕ್ಬಿಟ್ಟು, ಅಲ್ಲೇ ಗ್ಯಾರೇಜ್ ಅಲ್ವಾ, ಅಲ್ಲೇ ಕೆಲಸ ಮಾಡ್ಕೊಂಡು ಸುಮ್ಮನೆ ಇಟ್ಬಿಡ್ತಿದ್ದ. ಹಂಗ್ ಮಾಡಿರೋದು ಅವನು. ಅದೇ ಜಾಗದಲ್ಲಿ ಮಂಚೂರು ಮುಂದೆ, ಸ್ವಲ್ಪ ಮುಂದೆ, ಗ್ಯಾರೇಜ್ ಇಂದ ಸ್ವಲ್ಪ ಮುಂದೆ ಅಷ್ಟೇ. ಅಲ್ಲೇ ಬೆಂಕಿ ಹಾಕ್ಬಿಡೋದು, ಬೆಳಿಗ್ಗೆನೆ ಹೋಗ್ಬಿಟ್ಟು ಆಮೇಲೆ ಸಂಜೆ ತನಕ ಕೆಲಸ ಮಾಡ್ಕೊಳೋದು, ಮತ್ತೆ ಹೋಗ್ಬಿಡೋದು ಮನೆ. ಆ ತರ ಮಾಡಿರೋದು. ಡೈಲಿ ಬೆಂಕಿ ಹಾಕಿದಾನೆ. ಸಾಕ್ಷಿ ಮುಚ್ಚಕ್ಕೆ ಪ್ಲಾನ್ ಮಾಡಿದಾನೆ ಅಂತ. ಆಮೇಲೆ ಆಟೋನು ಇಲ್ಲಿ ನಮ್ಮ ಅಪ್ಪಂಗೆ ಈ ತರ ಮಾಡಿ ಆಟೋ ಅಲ್ಲಿ ತಗೊಂಡೋಗಿ ಎಸ್ಸಿಯಾನೆ ಜೋಗಲ್ ರೋಡ್ನ. ನಮ್ಮ ಅಪ್ಪಂಗೆ ಕರ್ಕೊಂಡು ಹೋಗಿದ್ದಾನೆ. ಏನ್ ಕ್ರಮ ಬೇಕು ಅಂತೀರಿ? ನನಗೆ ಗೌರ್ಮೆಂಟ್ ಇಂದ ಒಂದೇ ಇದು, ನಮ್ಮ ಅಪ್ಪಂಗೆ ಈ ತರ ಮಾಡಿದಾರಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು. ಅವ್ರು ಯಾವ್ದೇ ಕಾರಣಕ್ಕೂ ಆಚೆ ಬರಬಾರ್ದು. ಯಾಕಂದ್ರೆ ನನ್ಗೆ ಈಗ ಅನ್ಯಾಯ ಆಗಿದೆ.
ಬೇರೆಯವ್ರ ಮಕ್ಕಳಿಗೂ ಆಗ್ಬಾರ್ದು ಅನ್ಯಾಯ. ನಂತರ ಬೇರೆಯವರು ಮಕ್ಕಳು ಇರ್ತಾರೆ, ಅವ್ರ ತಂದೆ ತಾಯಿಗೂ ಈ ತರ ಆಗ್ಬಾರ್ದು. ಈಗ ತಂದೆ ಮಿಸ್ಸಿಂಗ್ ಆದ್ಮೇಲೆ ಹೆಚ್ಚು ಕಡಿಮೆ ಒಂದು 10 ದಿನ ನೀವು ಹುಡ್ಕಾಡಿದಿರಿ. ತಾಯಿ ಏನು ಆತಂಕ ಪಡೋದು ಅಥವಾ ಅವ್ರಿಗೇನು ವಿಚಾರ ಗೊತ್ತು ಏನು? ಇಲ್ಲ, ನಮ್ ಚಿಕ್ಕಪ್ಪಂತವ ದುಡ್ಡು ಇಸ್ಕೊಂಡು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡ್ಕೊಂಡು ಡೈಲಿ ಒಂದೊಂದು ಪಾಯಿಂಟ್ ಹಾಕೊಂಡು ಹೋಗ್ತಿದ್ದೆ ನಾನು. ನೀವು ಹುಡುಕಿದಿರಿ ಎಲ್ಲೆಲ್ಲಿ ಗುಜ್ರಿ ಅಂಗಡಿ ಇದಾವೋ. ಇರ್ಲಿ, ನೀವು ಮಾತಾಡ್ರಂತೆ. ನಿಮ್ಮ ಹತ್ರ ಏನಾರು ಹೇಳಿದ್ರ ಏನಾಗಿರ್ಬೋದು ಅಂತ? ಇಲ್ಲ, ನನಗೇನು ಹೇಳಿಲ್ಲ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಹುಡ್ಕೋಣ ಹಾಗೆ ಅಂತ ಏನು ಹೇಳ್ತಾರೆ, ಹುಡ್ಕಕ್ ಬರ್ತಿದ್ರ ಅವರು? ಇಲ್ಲ, ನಾನೇ ಹೋಗ್ತಿದ್ದೆ ಗಾಡಿ ಎತ್ಕೊಂಡು. ಅಮ್ಮ ಏನ್ ಮಾಡ್ತಿದ್ರು ಅಂತ? ಅಲ್ಲೇ ಇದ್ರು ಮನೆಯಲ್ಲೇ. ಈಗ ಅವರು ಮಾಡೋದು ತಾಯಿಗೆ ಗೊತ್ತಿತ್ತ? ತಾಳಕ್ಕೂ ಹುಡುಕ್ರು. ನನಗೆ 16ನೇ ತಾರೀಕಿಗೆ 9:30ಗೆ ನನಗೆ ನಮ್ಮ ಅಣ್ಣನ ಮಗ ಬಂದು ಹೇಳ್ದ, ಅಪ್ಪಾಜಿ ನೆನ್ನೆ ಬೆಳಗ್ಗೆ ಹೋಗಿರೋದು, ಇದುವರೆಗೂ ಮನೆಗೆ ಬಂದಿಲ್ಲ ಅಂತ ನನಗೆ ಹೇಳ್ದ. ಅದಕ್ಕೆ ನಾನು 24 hours ಆಗಲಿ ಆದ ತಕ್ಷಣ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂತ ನಾನೇನು ಮಾಡಿದೆ, 17ನೇ ತಾರೀಕಿಗೆ ನಾನು ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಬರೆಸಿದೆ. ಇವ್ರ ತಾಯಿಗೂ ನಮ್ಮ ಅಣ್ಣನ ಹೆಂಡತಿ ಕರೆದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡ್ಸೋಣ ಬರ್ರಿ ಅಂದ್ರು. ನಾನು ಬರೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ, ಅವ್ರು ಬಂದೇ ಬರ್ತಾರೆ, ನಾನು ಬರೋಲ್ಲ ಅಂತ ಹಿಂದೆ ಮುಂದೆ ಮಾಡಿದ್ರು ಅವರು. ಆದ್ರೂ ಫೋರ್ಸ್ ಮಾಡಿ ನಾನು ಕರ್ಕೊಂಡೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿಸಿದೆ. ನಾನು ಮಾಡಿದ 17ನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದೆ. 18ನೇ ತಾರೀಕು ಮನೆಗೆ ಬಂದು ನನಗೆ ಹೇಳಿದ್ರು, ಅವ್ರು ಗಾಡಿಗೆ ಹೋಗಿದ್ದಾರೆ 15 ದಿವಸಕ್ಕೋಸ್ಕರ, ಬಂದೇ ಬರ್ತಾರೆ ಅವರು, 15 ದಿವಸಕ್ಕೋಸ್ಕರ ಹೋಗಿದ್ದಾರೆ. 5 ಜೊತೆ ಬಟ್ಟೆನೂ ಕೇಳಿದ್ರು ಅವರು, ತೊಳೆದಿಲ್ಲ ಬಟ್ಟೆ ಅಂತ, ನಾನು ಬಟ್ಟೆ ಕೊಟ್ಟಿಲ್ಲ, ನೀವು ವಾಪಸ್ ತೊಗೊಂಡ್ಬಿಡಿ ಕಂಪ್ಲೇಂಟ್ ಅಂತ ನನಗೆ 3-4 ಸತಿ ದಬಾವು ಮಾಡ್ರು ಅವರು. ನಮ್ಮ ಅಣ್ಣನ ಹೆಂಡತಿ ವಾಪಸ್ ತೊಗೊಳ್ಳಿ ಮಿಸ್ಸಿಂಗ್ ಕಂಪ್ಲೇಂಟು, ಅವ್ರು 15 ದಿವಸ ಹೋಗಿದ್ದಾರೆ ಅಂತ ಹೇಳಿದ್ರು. ನಾನು ಹೇಳ್ತಿದ್ದೆ, ಬರೋದು ಹೋಗೋದು ಸೆಕೆಂಡ್ರಿ, ಅದು ಅವ್ರು ಯಾವಾಗಾದ್ರೂ ಬರಲಿ, ಬಂದ ತಕ್ಷಣ ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿಸ್ತೀನಿ, ಎಲ್ಲಿಗೆ ಹೋಗಿದ್ರು ಏನಂತ. ಇಲ್ಲ, ಅದೇನು ಮಾಡಬೇಡಿ, ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ. ನೀವು ಫೋರ್ಸ್ ಮಾಡಿದ್ದಕ್ಕೆ ನಾನು ಸೈನ್ ಹಾಕಿದಾಗ ಆಗಲೇ ಹೇಳಬೇಕಾಗಿತ್ತು ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ. ಅದು ನೀವು ಫೋರ್ಸ್ ಮಾಡಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು, ನೀವು ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ ಅಂತ ನನಗೆ 18ನೇ ತಾರೀಕು ಹೇಳಿದ್ರು. ಆದರೂ ನಾನು ತೊಗೊಳ್ಳಿಲ್ಲ. ಮತ್ತೆ ಮನೆಗೆ ಒಂಥರ ಮುಖ ಮಾಡ್ಕೊಂಡು ಹೋಗ್ಬಿಟ್ರು. ಮತ್ತೆ 19ನೇ ತಾರೀಕಿಗೆ ಮತ್ತೆ ಬಂದು ಮನೆಗೆ, ನನಗೆ ತಾಜುದ್ ನಮಾಜಿಗೆ ಎದ್ದಿದ್ದೆ ನಾನು, ಕನಸು ಬಿತ್ತು ನನಗೆ, ಈ ಥರ ಆಟೋ ಏನೋ ಮಾರಿಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು, ಮಗ ಕೊಡ್ತಿರೋದು ಆಟೋ, ಅದು ಆಟೋ ಮಾಡಿ ದುಡ್ಡೇನೋ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಮಗ ಬೈತಾನೆ ಅಂತ ಮನೆಗೆ ಬರ್ತಿಲ್ಲ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ 3-4 ಸತಿ ನೀವು ಟಾರ್ಚರ್ ಕೊಟ್ಟರು. ನಾನು ತಗೊಳಕ್ಕೆ ಹೋಗಿಲ್ಲ ಅಂತ ಕನಸು ಬಿತ್ತು ಅಂತ ಹೇಳಿದ್ರ. ಆ ಥರ ಫಸ್ಟ್ 18ನೇ ತಾರೀಕಿಗೆ ಹೇಳಿದ್ರು. 15 ದಿವಸಕ್ಕೋಸ್ಕರ ಹೋಗಿದ್ದಾರೆ ಗಾಡಿಗೆ. 5 ಜೊತೆ ಬಟ್ಟೆನೂ ಕೇಳಿದ್ರು ಅವರು, 5 ಜೊತೆ ಬಟ್ಟೆನೂ ಕೊಡು, ತೊಳೆದಿಲ್ಲ ಅಂತ ನಾನು ಬಟ್ಟೆ ಕೊಟ್ಟಿಲ್ಲ ಅಂತ ಈ ಥರ ಹೇಳಿದ್ರು. ಅದು ನಾನು ಒಪ್ಪಿಲ್ವಲ್ಲ. ಮಾರನೇ ದಿವಸಕ್ಕೆ ಬಂದು ಮತ್ತೆ ಕನಸು ಬಿತ್ತು ನನಗೆ, ಆಟೋ ಮಾರಿಬಿಟ್ಟಿದ್ದಾರೆ ಅವರು, ದುಡ್ಡು ಏನೇನೋ ಮಾಡಿದ್ದಾರೆ, ಮಗ ಬೈತಾನೆ ಅಂತ ಮನೆಗೆ ಬರ್ತಾ ಇಲ್ಲ, ಕನಸು ಬಿದ್ದಿದೆ ಅಂತ ಈ ಥರ ಹೇಳಿದ್ರು. ಯಾಕಂದ್ರೆ ನನಗೆ ಆವತ್ತಿನಿಗೆ ಒಂದೊಂದು ಸ್ವಲ್ಪ ಡೌಟ್ ಬಂದು, ಯಾಕೆ ಕಂಪ್ಲೇಂಟ್ ಕೊಡೋಕ್ಕೂ ಬಂದಿಲ್ಲ. ಅದಾದ್ಮೇಲೆ ಇವರೆಲ್ಲರೂ ಹುಡುಕ್ತಿದ್ರಲ್ಲ, ಇವಳಿಗೂ ಹೇಳಿದ್ರು, ಬನ್ನಿರಿ ನಾನು ನೀನು ಗಾಡಿ ತೊಗೊಂಡು ಕೆರೆ ಹತ್ರ ಎಲ್ಲಿ ಹುಡ್ಕನ್ನ ಬನ್ನಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ನನಗೆ ನಿದ್ದೆ ಬರ್ತಾಯಿದೆ, ನಾನು ಬರೋದಿಲ್ಲ ಅಂತ ಇದು ಮಾಡಿದ್ರು ಅವರು. ಆವತ್ತಿಂದ ನನಗೆ ಒಂದು ಸ್ವಲ್ಪ ಡೌಟ್ ಅವಳ ಮೇಲೆ ಬಂತು. ಬಂದ ತಕ್ಷಣ ನಾನು ಹೇಳಿದ್ರೆ ಪೊಲೀಸಿಗೆ ವಿಚಾರಿಸೋಕ್ಕೆ ಹೋಗಿದೆ. ನಾನು ಟೌನ್ ಪೊಲೀಸಿಗೆ ಹೋಗಿದೆ. ನಾನು ಈ ಥರ ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಿಡಿ, ಈ ಥರ ಏನೇನೋ ಹೇಳ್ತಾ ಇದ್ದಾರೆ ಅವರು ನಮ್ಮ ಅದಕ್ಕೆ ಅಂತ ಹೇಳ್ತಾರೆ ಹೇಳಕ್ಕಂತ ಹೋಗ್ದೆ. ನಾನು ಅವ್ನ ಮಗನೂ ಹೋಗಿದೆ, ಇಬ್ಬರು ಪೊಲೀಸಿಗೆ ತಿಳಿಸೋಣ ಅಂತ. ನನ್ನ ಅದೃಷ್ಟಕ್ಕೆ ಯಾರೂ ಸಿಕ್ಕಿಲ್ಲ ನನಗೆ. ಅದೆಲ್ಲೋ ಬೇಲೂರಿಗೆ ಎಲ್ಲೋ ಹೋಗಿದ್ರಂತೆ ಪೊಲೀಸರು, ಯಾರೂ ನನಗೆ ಸಿಕ್ಕಿಲ್ಲ. ಮತ್ತೆ ನಾನು ಮನೆಗೆ ಬಂದುಬಿಟ್ಟೆ. ಬಂದಮೇಲೆ ಈಗ 15ನೇ ತಾರೀಕಿದೆ, ಇದು 28ನೇ ತಾರೀಕಿಗೆ ಅಲ್ಲಿ ಒಂದು ಬಾಡಿ ಇದೆ. ನಮ್ಮ ಅಣ್ಣ ತಮ್ಮ ಸೇಲ್ಸ್ಮೆನ್ ಅಂತಮ್ಮ ಜೈಸಿಪುರಿಗಂತ ಹೋಗ್ತಾ ಇದ್ದ. ಹೋಗೋ ಟೈಮಲ್ಲಿ ಜನ ಸೇರ್ಕೊಂಡಿದ್ದಾರೆ ಅಂತ ನಮ್ಮ ಅಣ್ಣ ತಮ್ಮ ಏನೋ ಜನ ಇದ್ದಾರೆ ಅಂತ ನೋಡೋಕೆ ಹೋಗಿದಾಗ ಅಲ್ಲಿ ಯಾವುದೋ ಬಾಡಿ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ರಂತೆ. ನಮ್ಮ ಅಣ್ಣ ತಮ್ಮ ಅಣ್ಣನಿಗೆ ಫೋನ್ ಮಾಡಿದ್ರು, ಈ ಥರ ಬಾಡಿ ಸುಟ್ಟಾಕಿದ್ದಾರೆ, ಯಾರ್ದಂತ ಗೊತ್ತಾಯ್ತಿಲ್ಲ, ಬರೀ ಚಪ್ಪಲಿ ಇದೆ ಅಲ್ಲಿ, ಬಂದು ನೋಡಿ ಅಂತ. ಅದ ತಕ್ಷಣ ನಾವು ಹೋಗಿದ್ರು, ನಾವು ಅಣ್ಣ ಎಲ್ಲರೂ ಹೋಗಿದ್ರು. ನಾನು ಆ ಸ್ಪಾಟಿಗೆ ನಾನೇ ಹೋಗಿ ನೋಡಿ ಸಿದ್ದೇಶ್ವರ ಸರ್ ಫೋನ್ ಮಾಡಿದ್ರು ನನಗೆ, ಮೇಡಮ್ ಬನ್ನಿ ಮೇಡಮ್, ಇಲ್ಲಿ ಒಂದು ಸತಿ ಯಾವುದೋ ಬಾಡಿ ಸುಟ್ಟಾಕಿದ್ದಾರೆ, ಈ ಸ್ಪಾಟಿಗೆ ಬನ್ನಿ ಅಂದರು. ನಮ್ಮ ಭಾವನ ಜೊತೆ ನಾನು ಹೋಗಿದೆ. ಹೋದ ತಕ್ಷಣ ಅಲ್ಲಿ ನೋಡಿದ್ರೆ ಒಂದು ಚಪ್ಪಲಿ ನಮ್ಮ ಅಣ್ಣನ ಥರನೇ ಇತ್ತು. ಈ ಚಪ್ಪಲಿ ಅಂದರೆ ನಮ್ಮ ಅಣ್ಣನ ಥರನೇ ಕಾಣ್ತಾ ಇದೆ. ಈ ಚಪ್ಪಲಿ ಬಾಡಿಯಲ್ಲಿ ಏನೋ ಬೂದಿ ಇದ್ದಿದ್ದು ಅಷ್ಟರಲ್ಲಿ, ಅದು ಏನೋ ಇದಿರಲಿಲ್ಲ, ಒಂದು ಸ್ವಲ್ಪ ದಡ್ಡ ಕಾಣ್ತಿದ್ದು. ಅದಕ್ಕೂ ನಾನು ಪೊಲೀಸ್ನವ್ರಿಗೆ ಹೇಳಿದೆ, ನಾನು ಇದು ಅಣ್ಣನ ಥರ. ಅದಕ್ಕಿಂತ ಮುಂಚೆ ತರೀಕೆರೆಯಲ್ಲಿ ಒಂದು ಡೆಡ್ ಬಾಡಿ ನೋಡಿದ್ರು ನಾವು, ಯಾರ್ದು ಅದು ನಮ್ದಲ್ಲ ಅಂತ ಗೊತ್ತಾಯ್ತು. ಮತ್ತು ಚಂದ್ರಾಪುರ, ನರಸೀಪುರ, ಉದಯಪುರಲ್ಲಿ ನೋಡಿದ್ರು ನಾವು, ಅದು ನಮ್ದಲ್ಲ ಅಂತ. ಅದಕ್ಕೋಸ್ಕರ 2 ಸತಿ ನಮಗೆ ಇದೈತಲ್ಲ, ಇದು ಹಂಗಿರ್ಬೋದು ಅಂತ. ಆ ರೀತಿ ನಾವು ಪೊಲೀಸ್ನವ್ರಿಗೆ ನಾನು ಅಲ್ಲೇ ಹೇಳಿದೆ, ಸರ್ ಇದು ಯಾರ್ದಂತ ಗೊತ್ತಾಗ್ತಿಲ್ಲ, ಒಂದ್ಸತಿ ನೀವು ಒಂದ್ಸಲ ತನಿಖೆ ಕೊಡಿ ಸರ್, ನಮ್ಮ ಅಣ್ಣನಿಗೆ ಹುಡುಕ್ ಕೊಡಿ ಸರ್, ಯಾರ್ದಂತ ಗೊತ್ತಾಗ್ತಿಲ್ಲ ಅಂತ ಅಲ್ಲೇ ನಿಂತ್ಕೊಂಡಿದ್ದೀನಿ ನಾನು. ಅಷ್ಟರಲ್ಲಿ ನಮ್ಮ ಅಣ್ಣನ ಹೆಂಡತಿ ಶಾನು ಬಂದು ಸರಿಗೆ ನೋಡಿಲ್ಲ, ಏನಿಲ್ಲ, ಈ ಚಪ್ಪಲಿ ನನ್ನ ಗಂಡಂದೇ ಇದು, ಚಪ್ಪಲಿ ನನ್ನ ಗಂಡಂದೇ ಇದು ಅಂತ ಹೇಳಿದ್ರು.
ಹೆಂಗ್ ಗೊತ್ತು ಅಂದರೆ ನಾನು 250 ರೂಪಾಯಿಗೆ ನಾನೇ ಕೊಡ್ಸಿದ್ದು ಚಪ್ಪಲಿ ಇದು. ಮತ್ತು ಬಾಡಿನೂ ನಮ್ಮ ಯಜಮಾನ್ರದ್ದು ಇದು ಸ್ಪಾಟು ನನಗೆ ಜಾಗನೂ ಗೊತ್ತು ನನಗೆ. ಇದು ಕೊಡ್ಬಿಡಿ ನಾನು ಕಫನ್ ದಫನ್ ಮಾಡ್ಕೊಳ್ತೀನಿ ಅಂತ ತಕ್ಷಣ ಅವಳು ಅಲ್ಲಿ ಸ್ಪಾಟಲ್ಲಿ ಹೇಳ್ದು ಶಾನು. ಹೇಳಿದ ತಕ್ಷಣ ಕೇಳಿದ ತಕ್ಷಣ ನಾನು ಏನು ಮಾಡಿದೆ, ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲೇ ಸುಸ್ತಾಗಿ ಬಿದ್ದೆ. ನಾನು ಸುಸ್ತಾಗಿ ಬಿದ್ದ ಮೇಲೆ ಮನೆಗೆ ಎತ್ಕೊಂಡು ಬಂದರು. ಕಣ್ಬಿಟ್ಟು ನಾನು ಮನೇಲಿದ್ದೆ. ಮತ್ತೆ ಧ್ಯಾನ ಬಂದಮೇಲೆ ಮತ್ತೆ ಆ ಸ್ಪಾಟಿಗೆ ಹೋದ್ಮೇಲೆ ಅಲ್ಲಿ ಸ್ಟೇಟ್ಮೆಂಟೇ ಚೇಂಜ್ ಮಾಡಿಬಿಟ್ಟಿದ್ದು. ಇಲ್ಲ ನಾನು ಭಯಪಟ್ಟು ಹೇಳಿರೋದು ಈ ಥರ ಈ ಬಾಡಿ ಅವನದಲ್ಲ, ಭಯಪಟ್ಟು ನಾನು ಹೇಳ್ಬಿಟ್ಟಿರೋದು. ಮತ್ತು ಮೇಡಮು ಎಲ್ಲರೂ ಹೇಳಿದ್ರು ಚಪ್ಪಲಿ ನಿಂದಂತ ಪ್ರೂಫ್ ಮಾಡ್ದಲ್ಲ ಅಂತ. ಇಲ್ಲ ಮೇಡಮ್ ಇದೆ ಈ ಥರ ಇಲ್ಲ, ಇದು ನಮ್ದು ಭಯಪಟ್ಟು ಹೇಳಿರೋದು ಅಂತ ಈ ಸ್ಟೇಟ್ಮೆಂಟೇ ಚೇಂಜ್ ಮಾಡಿದ್ರು. ಆವತ್ತೇ ನಾನು ಪೊಲೀಸ್ನವ್ರಿಗೆ ಹೇಳಿದ್ದೆ, ಸರ್ ಇವಳಿಗೆ ಒಪ್ಕೊಂಡು ಇಲ್ಲ ಅಂತ ಇದ್ದಾಳೆ, ಇದರಲ್ಲೇ ಏನೋ ಕೈ ಇದೆ ನೋಡಿ. ಅವ್ರ ಅಫೇರ್ ಕೂಡ ಯಾಸಿನ್ ಜೊತೆ ಇದೆ. ಎಷ್ಟೋ ಸತಿ ನಮ್ಮ ಅಣ್ಣ ಬಂದು ಹೇಳ್ತಾ ಇದ್ದ, ಮನೇಲಿ ಕುತ್ಕೊಳ್ತಾನೆ ಬಂದು ಅವ್ನ ಮಗ ಬೆಳಗ್ಗೆ ಹೋದ್ರೆ ರಾತ್ರಿಗೆ ಬರೋದು, ಮನೇಲಿ ಕುತ್ಕೊಳ್ತಾನೆ, ಏನಾದ್ರಲ್ಲಿ ನನ್ನ ಜೊತೆ ಜಗಳ ಮಾಡ್ತಾಳೆ, ಅವಳು ಮಾಡ್ತಾನೆ ಜಗಳ. ಯಾಸಿನ್ಗೆ ಕೆಲವು ಸತಿ ನಾನು ನೋಡಿದ್ದೀನಿ ಮನೆಯಲ್ಲಿ ಅಂತ ಅಣ್ಣ ಬಂದು ಅಳ್ತಾ ಇದ್ದ. ಒಂದ್ಸತಿ ನಾವೇ ಕರೆಸಿ ನಮ್ಮ ಅಣ್ಣ ಅವರೆಲ್ಲರೂ ಹೇಳಿದ್ರು, ಅಳಿಯ ಇದ್ದಾನೆ, ಸೊಸೆ ಇದ್ದಾರೆ, ಎಲ್ಲ ಇದ್ದಾರೆ, ಈ ರೀತಿ ಯಾಕೆ ಮಾಡ್ತೀಯಾ ಅಂತ ಎಲ್ಲ ಹೇಳಿದಕ್ಕೆ ಇನ್ನೊಂದ್ಸತಿ ಈ ಥರ ಮಾಡಲ್ಲ ಅಂತ ಹೇಳಿ ಪ್ರಮಾಣ ಮಾಡಿ ಹೋಗಿದ್ದವಳು. ಅಫೇರು ಯಾಸಿನ್ ಜೊತೆ ಇತ್ತು. ನಾನು ಕೆಲವು ಸತಿ ನೋಡಿದ್ದೀನಿ. ಅಣ್ಣನಿಗೆ ಒಂದ್ಸತಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಆಟೋ ಬಿದ್ದು ಆಗ ಹೋಗಿದಾಗ ಅವನು ನಮ್ಮ ಅತ್ತೆ ರೂಮಲ್ಲಿ ಇದ್ದು ನಾನು ಕಣ್ಣಿಂದ ನೋಡಿದ್ದೀನಿ. ನಾನೇ ಸಾಕ್ಷಿ ಅದಕ್ಕೂ. ನಮಗೆ ಅವ್ರು ಹೆಂಗೆ ಪರಿಚಯ ಗೊತ್ತಿಲ್ಲ ನಮಗೆ. ಅಲ್ಲ ಸ್ಟಾರ್ಟ್ ನಮ್ಮ ಅಣ್ಣ 24 ವರ್ಷ ಮದುವೆ ಆಗಿ ಆ ದಿನ ಬೇರೆ ಮನೆಯಲ್ಲೇ ಇರೋದು. ಕೆಲವು ಸತಿ ನಮ್ಮ ಅಣ್ಣನಿಗೆ ಬಿಟ್ಟು ಹೋಗಿದ್ದಾಳೆ. ಕೆಲವು ಸತಿ ಅಂದರೆ ಅವ್ರಿಗೆ ಏನಾದ್ರೂ ಕಾಯಿಲೆ ಬಂದರೆ, ಏನಾದ್ರೂ ಒಂದ್ಸತಿ ಸ್ಟ್ರೋಕ್ ಬಂದುಬಿಟ್ಟಿತ್ತು ಫುಲ್. ಆ ಸ್ಟ್ರೋಕ್ ಬಂದಾಗ 2 ವರ್ಷ ಹೋಗಿದ್ಲು. ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ನಮ್ಮ ಅಣ್ಣ ಚೆನ್ನಾಗಿ ಆದಮೇಲೆ ಯಾರು ಸಿಕ್ಕರೆ ಯಾರು ಕೇಳಬೇಕಾದ್ರೆ ಕೇಳಿ ನೋಡಿ. ನಮ್ಮ ಅಣ್ಣನಿಗೆ ಸ್ಟ್ರೋಕ್ ಆಗಿದಾಗ ಬೇಡ ನನಗೆ ಗಂಡ ಈ ರೆಡಿ ಆಗಲ್ಲ ಇವನು ಅಂತ ಬಿಟ್ಟೋಗಿ 2 ವರ್ಷ ಆಗಿತ್ತು. ಮತ್ತು ಎಲ್ಲಿದ್ಲು ಅಂತಲೂ ಅದನ್ನು ಗೊತ್ತಿಲ್ಲ. ನಮ್ಮ ಅಣ್ಣನಿಗೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಚೆನ್ನಾಗಿ ಮಾಡಿದ್ಮೇಲೆ ನನಗೆ ಗಂಡ ಬೇಕು ಅಂತ ಮುಜಾರ್ಮಲದಲ್ಲಿ ಮನೆ ಮಾಡಿ ಬಂದು ನನ್ನ ಗಂಡ ಬೇಕು ಅಂದ. ನಾವೇನೋ ಗಂಡ ಹೆಂಡತಿಗೆ ಬೇರೆ ಮಾಡಬಾರ್ದು ಎಷ್ಟಾದ್ರೂ ಅಂತ ನಾವು ಕಳಿಸ್ಕೊಟ್ಟ ಮೇಲೆ ಅದೇ ರೀತಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಅವ್ರದ್ದು ಅಫೇರ್ ಸ್ಟಾರ್ಟ್ ಆಗಿರೋದು. ಕೆಲವು ಸತಿ ಅವರೇ ಮಾಡಿದ್ದು ಹೆಂಗತ್ತೆ ಅಂದರೆ, ಇದು 24ನೇ ತಾರೀಕಿಗೆ ಅವ್ರು ಇವತ್ತು 8 ದಿವಸದಲ್ಲಿ ಅವ್ರು ಹೇಳಿಕೆ ಕೊಟ್ಟರು. ಅವರು ಇಬ್ಬರು ನಾವೇ ಮಾಡಿರೋದು ಈ ಥರ. 15ನೇ ತಾರೀಕು ಮನೆ ಬಿಟ್ಟಲ್ಲ, ಆವತ್ತೇ ನಾನು ಕರ್ಕೊಂಡೋಗಿ ಶರಾಬೆಲ್ಲ ಕುಡಿಸಿ ಸುಸ್ತ ಜನ ಬಿದ್ದಲ್ಲ ನಶಾ ಇದ್ದಾಗಿ ಆವಾಗ ಚರಂಡಿಗೆ ಮಲಗಿಸಿ ಒಂದು ಸಿಮೆಂಟ್ ಇಟ್ಕೆ ತಗೊಂಡು ತಲೆ ಮೇಲೆ ಹಾಕಿದ್ಮೇಲೆ ನೀರು ಅಂತ ಇದ್ದ ಅವನು. ಅಷ್ಟರಲ್ಲೇ ನಾವು ಇದು ಪೆಟ್ರೋಲ್ ಕುಡಿಸ್ಬಿಟ್ಟೆ. ನಾನು ಕುಡಿಸ್ಬಿಟ್ಟು ಡೈಲಿ ಬೆಳಗ್ಗೆ ಕೆಲಸ ಮಾಡೋದಲ್ಲಿ ಅವ್ರ ಚಿಕ್ಕಪ್ಪನ ಅಂಗಡಿಯಲ್ಲಿ ಕೆಲಸ ಮಾಡೋದು, ರೀಸೀಸಿಗೆ ಹೋಗ್ತಾಯಿದ್ದೀನಿ, ಬಾತ್ರೂಮ್ಗೆ ಹೋಗ್ತಾಯಿದ್ದೀನಿ ಅಂತ ಈ ಥರ ಹೇಳಿ ಬೆಳಗ್ಗೆ 2 ಲೀಟ್ರ್ ಪೆಟ್ರೋಲ್ ಹಾಕಿ ಸುಟ್ಟೋದು, ಸಾಯಂಕಾಲ 2 ಬಾಟಲ್ ಪೆಟ್ರೋಲ್ ಹಾಕಿ ಸುಟ್ಟೋದು. ಈ ರೀತಿ ಮಾಡಿದ್ದಾನೆ. ಹೇಳಿಕೆ ಅವರ ಇಬ್ಬರೂ ಒಪ್ಕೊಂಡಿದ್ದಾರೆ. ಕೊಲೆ ಮಾಡುವಾಗ ಇವರು ಇದ್ರಂತ. ಇವರು ಸಾಕ್ಷಿ ಫುಲ್. ಇವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನೇ ಹೊಡೆಯೋಕ್ಕೆ ಹೇಳಿದ್ದು ಅಂತ ಎಲ್ಲ ಪ್ರೂಫ್ ಇವರು ಒಪ್ಕೊಂಡಿದ್ದಾರೆ ಪೊಲೀಸ್ ಮುಂದೆ. ಇದ್ರಂತೆ ಜೊತೆಲಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಈ ಥರ ಎಲ್ಲ ಏನೇನು ಮಾಡಿದ್ದಾನೆ ಅವನು ಎಲ್ಲ ಇವಳಿಗೆ ಫೋನ್ ಮಾಡಿ ಹೇಳಿದ್ದಾನೆ. ಈ ಥರ ಇವತ್ತು ಈ ಥರ ಮಾಡಿದ್ದೀನಿ, ಈ ಥರ ಹೇಳಿದ್ದೀನಿ ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದು ಗೊತ್ತಿಲ್ಲ ಎಲ್ಲಿದ್ರಂತ. ಆದರೆ ಇನ್ವಾಲ್ವ್ ಇವರು ಶಾನೂ ಒಪ್ಕೊಳ್ಳಿದ್ದಾರೆ. ನಾನೇ ಹೇಳಿರೋದು, ನಾನೇ ಇದು ಮಾಡಿದ್ದು, ನನಗೆ ಡೈಲಿ ಕೊಡ್ಕೊಂಡು ಬಂದು ಇದು ಮಾಡ್ತಾಯಿದ್ರಲ್ಲ, ನಾನೇ ಹೇಳಿರೋದು ಅಂತ ನಾವೇ ಹೇಳಿ. ಅವ್ನದ್ದು ಎಷ್ಟು ಯಾಸಿನ್ ಕೈ ಎಷ್ಟಿದೆ ಅಷ್ಟೇ ಕೈ ನಂದು ಇದೆ ಅಂತ ಇಲ್ಲಿ ಹೇಳಿಕೆ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ. ಇವ್ರದ್ದು ತುಂಬ ವರ್ಷದ ಇದೆ. ನಾನು ನೋಡಿದಾಗ ಒಂದು 6 ತಿಂಗಳದ ಮುಂಚೆ ನಾನು ನೋಡಿದ್ದೆ ಮನೆಯಲ್ಲಿ. ಮತ್ತು ಅವಳ ಮಗಳು ಹಾಸನದಲ್ಲಿ ಇದ್ದಾಳೆಲ್ಲ ಮದುವೆಗೆ, ಅಲ್ಲೂ 2 ಸತಿ ಹೋಗಿದ್ದಂತೆ. ನಿಮ್ಮಮ್ಮ ಬಂದಿದ್ದಾಳೆ ಏನಂತ ಕೇಳ್ಕೊಂಡು ಅಲ್ಲೂ ಹೋಗಿ ಕೇಳಿದ್ದಾನೆ. ನಮ್ಮ ತಂಗಿ ಮದುವೆಯಲ್ಲಿ ಇಲ್ಲೂ ಬಂದು ಕೇಳ್ದ ಶಾನು ಇದ್ದಾರೇನು ಅಂತ. ಆವತ್ತಿನ ನನಗೆ ಡೌಟ್. ಅವ್ರು ಅವ್ರ ಸಂಬಂಧ ತುಂಬ ಕೆಲವು ವರ್ಷದಿಂದ ಇದೆ ಅವ್ರದ್ದು. ಇಬ್ಬರು ಸಾಯಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ಮಾಡಿ ಅವ್ರ ಕಡೆಯವರು, ಶಾನು ಕಡೆಯವ್ರು ಈಗ ಹೇಳ್ತಿದ್ದೀನಿ ನಾನು, ಇದು ಹೊಸ ಸುದ್ದಿ. ಶಾನು ಕಡೆಯವ್ರು ಏನು ಮಾಡಿದ್ರೆ ಮೊನ್ನೆ ಮಗನಿಗೆ ಕಳಿಸಿದ್ರು. ನಾವು ಮಗನಿಗೆ ಇಷ್ಟು ದಿವಸ ಮನೆ ಬೀಗ ಹಾಕಿದ್ದೀರಲ್ಲಪ್ಪ, 3 ದಿವಸ ತಿಥಿ ಎಲ್ಲ ಮಾಡಿದ್ದೀವಿ ನಾವು. ಮನೆಗೆ ಹೋಗಿ ಒಂದು ಸ್ವಲ್ಪ ಕಸ ಗೂಡಿಸಿ ಎಲ್ಲ ಕ್ಲೀನ್ ಮಾಡಿ ಏನಿದೆ ಒಂದು ಸ್ವಲ್ಪ ಮಾಡಿ ಬನ್ನಿ ಅಪ್ಪ ಕಳಿಸಿದ್ದಕ್ಕೆ ಅವ್ರ ಚಿಕ್ಕಮ್ಮ ಅವ್ರ ದೊಡ್ಡಮ್ಮ ಎಲ್ಲರೂ ಬಂದು ಪಾಪುಗೆ ಮಗನಿಗೆ ಪ್ರೆಜರ್ ಕೊಡ್ತಾ ಇದ್ದಾರೆ. ಈ ಥರ ನಮ್ಮ ಹುಟ್ಟಿರೋದು ಅಮ್ಮ ಅವರು ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನೀನು ಕ್ಷಮಿಸಿ ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಿಡು ಅಂತ ಅವ್ರ ದೊಡ್ಡಮ್ಮ ಅವರೆಲ್ಲರೂ ಮೊನ್ನೆ ದಿವಸ ಫುಲ್ ಟಾರ್ಚರ್ ಕೊಟ್ಟಿದ್ದಾರೆ ಇವರಿಗೆ. ಅವರ ಹುಟ್ಟಿರೋದು ಅಮ್ಮನ ಪಾದದಲ್ಲಿ ಇದಿರೋದು, ಇನ್ನೂ ಜನ್ನತ್ತಿರೋದು. ಅದಕ್ಕೋಸ್ಕರ ಅಮ್ಮ ಸಿಕ್ಕಲ್ಲ ಮತ್ತೆ ಹೋಗ್ರೆ. ಅಪ್ಪಾಜಿ ಬೇಕಾದರೆ ಎಷ್ಟು ಬೇಕಾದರೂ ಸಿಗ್ಬಿಡುತ್ತೆ.
ಇಂಥವ್ರಿಗೆ ಅಪ್ಪಾಜಿ ಅಮ್ಮ ಸಿಗಲ್ಲ, ಅಪ್ಪ ಬೇಕಾದರೆ ಎಷ್ಟು ಬೇಕಾದರೂ ಸಿಕ್ಕತ್ತೆ. ಈ ಥರ ಇದ್ರೆ ಶಾನು ಒಬ್ಳಿದ್ರೆ ಅಪ್ಪ ತುಂಬ ಜನ ಸಿಗ್ತಾರೆ. ವಾಪಸ್ ತೊಗೊಂಡ್ಬಿಡು ಸ್ಟೇಟ್ಮೆಂಟ್, ಅಮ್ಮನಿಗೆ ಬದುಕೋ ಅಂತ ಈ ಥರ ಹುಡುಗನಿಗೆ ಟಾರ್ಚರ್ ನೆನ್ನೆ ಕೊಟ್ಟಿದ್ದಾರೆ. ಏನು ಕ್ರಮ ಆಗಬೇಕು ಅಂತೀರಿ ಈಗ? ನಮಗೆ ಏನೂ ಇಲ್ಲ ಸರ್. ಇವತ್ತು ನಮ್ಮ ಅಣ್ಣನಿಗಾಗಿದೆ. ನಮ್ಮ ಇಸ್ಲಾಮಲ್ಲಿ ಇದಿದೆ, ಸುಟ್ಟಾಕೋದು ನಮ್ಮ ಇಸ್ಲಾಮದಲ್ಲಿ ಏನೂ ಇಲ್ಲ ಆ ಥರದ್ದು. ನಮ್ಮ ಇಸ್ಲಾಮಲ್ಲಿ ಸುಟ್ಟಾಕೋದು ಆ ಥರ ಇಲ್ಲ. ಇದು ಮುಸ್ಲಿಮ್ಗೆ ಈ ಥರ ಸುಟ್ಟಾಕಿದಿರಲ್ಲ, ಇದು ಚೆನ್ನಾಗಿ ಮಾಡಿಲ್ಲ ಅವರು. ಅದಕ್ಕೋಸ್ಕರ ನಾವು ಬೆಳ್ಕೋದಷ್ಟೇ ಅಂದರೆ ಎಲ್ಲ ಮೀಡಿಯಾ ಹತ್ರ ಕೈ ಜೋಡಿಸಿ ನಾನು ಕೇಳ್ತೀನಿ, ಶಾನುಗೂ ಮತ್ತು ಯಾಸೀನ್ಗೂ ಇಬ್ರಿಗೂ ಜೀವಾವಧಿ ಶಿಕ್ಷೆ ಆಗಬೇಕು, ಇಲ್ಲ ಅಂದರೆ ಮನರಂಜನೆ ಶಿಕ್ಷೆ ಆಗಬೇಕು. ಅವರಿಬ್ರಿಗೂ ನೇಣು ಶಿಕ್ಷೆ ಆಗಬೇಕು. ಈ ಥರ ಶಾನು ಗಂಡನಿಗೆ ಈ ಥರ ಮಾಡಿದ್ದಾಳೆ, ಇವಳಿಗೆ ಬಿಟ್ಟರೆ ಶಾನುಗೆ ಇನ್ನವಳು ನಾನು ಮಾಡ್ಬೋದು. ಈ ಥರ ನಮ್ಮ ಅತ್ತಿಗೆನೇ ಮಾಡಿ ಬಂದಿದ್ದಾಳೆ ಹೊರಗಡೆ, ನಾನು ಯಾಕೆ ಮಾಡ್ಬಾರ್ದು? ನನಗೂ ಶಕ್ತಿ ಬಂದ್ಬಿಡತ್ತೆ. ಅವಳೇ ಮಾಡಿ ಪಾಪ ಮಾಡಿ ಹೊರಗಡೆ ಬಂದಿದ್ದಾಳೆ ಅಂತ ಎಲ್ಲರಿಗೂ ಪವರ್ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಎಲ್ಲರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.